ಪ್ರತಿದಿನ ನಮ್ಮ ನ್ಯೂಸ್ ಕೊನೆಯಲ್ಲಿ ಒಂದೊಳ್ಳೆ ಕೆಲಸ, ಈ ಆತಂಕದ ಸಂದರ್ಭದಲ್ಲಿ ಕೂಡ ತುಂಬ ಜನ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ. ಅದು ನಿಮಗೆ ತೋರಿಸ್ತಾ ಇದ್ದೀವಿ. ಚಾಮರಾಜನಗರ ಜಿಲ್ಲೆಯಲ್ಲಿ ಹಳ್ಳಿಗೂ ಕೊರೋನಾ ಹಬ್ತಾ ಇದೆ. ಸೆಲ್ಫ್ ಲಾಕ್ಡೌನ್ಗೆ ಗ್ರಾಮಸ್ಥರು ಮುಂದಾಗಿದ್ದಾರೆ. ನಿನ್ನೆ ವೈಕೆ ಮೊಳೆ ಆಯಿತು. ಇದೀಗ ನಾಗವಳ್ಳಿ ಗ್ರಾಮಸ್ಥರು ಸ್ವಯಂ ನಿರ್ಬಂಧ ಹೇರ್ಕೊಂಡಿದ್ದಾರೆ. ಹೊರಗಿನಿಂದ ಬರೋರಿಗೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಯಾರಿಗೂ ಎಂಟ್ರಿ ಕೊಡಲ್ಲ, ನಮ್ಮೂರಿಗೆ ಯಾರು ಬರಬೇಡಿ ಅಂತ ಬೋರ್ಡ್ ಹಾಕ್ಬಿಟ್ರು. ಗ್ರಾಮದಿಂದಲೂ ಬೇರೆ ಊರಿಗೆ ಯಾರೂ ಹೋಗಂಗಿಲ್ಲ. ಬೆಂಗಳೂರಿಂದ ಬರೋರಿಗೆ ಕೊರೋನಾ ನೆಗೆಟಿವ್ ರಿಪೋರ್ಟ್ ತಗೊಂಬಂದರೆ ಮಾತ್ರ ಒಳಗೆ ಎಂಟ್ರಿ, ಇಲ್ಲಾಂದರೆ ಅವ್ರನ್ನೂ ಬಿಡಲ್ಲ. ಗ್ರಾಮಸ್ಥರು ಸ್ವಂತ ಹಣದಲ್ಲಿ ರಸ್ತೆಗೆ ಬ್ಯಾರಿಕೇಡ್ ಹಾಕಿದ್ರು. ಗುಂಪುಗೂಡೋ ಹಾಗಿಲ್ಲ, ಕಡ್ಡಾಯವಾಗಿ ಮಾಸ್ಕ್ ಹಾಕೋಬೇಕು. ಜನರೇ ನ್ಯಾಯ ಪಂಚಾಯಿತಿ ಮಾಡಿ ತೀರ್ಮಾನ ಕೈಗೊಂಡಿದ್ದಾರಂತೆ. ವೆರಿ ಗುಡ್. ಇದೇ ಥರ ಎಲ್ಲ ಹಳ್ಳಿಗಳು ಮಾಡಿಬಿಟ್ರೆ ಅಲ್ಲಿಗೆ ಸೂಪರ್. ಕರೋನಾ ಹೆಚ್ಚಾಗ್ತಿರೋ ಈ ಟೈಮ್ನಲ್ಲಿ ಅನ್ಯ ಕಾಯಿಲೆ ಇರೋರಿಗೆ ಸರಿಯಾದ ಟ್ರೀಟ್ಮೆಂಟ್, ಔಷಧಿ ಸಿಗ್ತಾ ಇಲ್ಲ. ಧಾರವಾಡದಲ್ಲಿ ಈ ಚಿಂತೆಯನ್ನೇ ಯಾವ ಚಿಂತೆನೂ ಕೂಡ ಮಾಡಬೇಕಾಗಿಲ್ಲ. ಯುವ ವೈದ್ಯರ ತಂಡ ಮನೆಗೆ ಹೋಗ್ತಾರೆ, ಚಿಕಿತ್ಸೆ ಕೊಡ್ತಿದ್ದಾರೆ, ಅದು ಕೂಡ ಫುಲ್ ಫ್ರೀ ಆಗಿ. ಹೇಗೆ ಕಾರಿನಲ್ಲಿ ಬಂದಿಳಿದು ಮನೆಯೊಳಗೆ ತೆರಳಿ ಇಲ್ಲೊಬ್ಬರು ಅಜ್ಜಿಯನ್ನ ಆಪ್ತರಂತೆ ಮಾತನಾಡಿಸಿ ಆರೋಗ್ಯ ತಪಾಸಣೆ ಮಾಡುವಂತ ಈ ತಂಡವೇ ಈಗ ಧಾರವಾಡದಲ್ಲಿ ವಯೋವೃದ್ಧರ ಪಾಲಿಗೆ ಜೀವ ಸಂಜೀವಿನಿ. ಚಿರಾಯು ಆರೋಗ್ಯ ಜಾಗೃತಿ ಸಂಸ್ಥೆಯ ನೇತೃತ್ವದಲ್ಲಿ ಈ ಕಾರ್ಯ ನಡೆಯುತ್ತಿದೆ. ಲಾಕ್ಡೌನ್ನಿಂದಾಗಿ ಆಸ್ಪತ್ರೆಗೆ ಹೋಗಲಾಗದಂತ ಅನ್ಯ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ. ಕೋವಿಡ್ ಸಮಯದಲ್ಲಿ ಯಾರು ಹಿರಿಯರಿಗೆ ಮತ್ತು ಅನಾರೋಗ್ಯದಿಂದ ಪೀಡಿತರು ಮನೇಲಿ ಇರ್ತಾರಲ್ಲ, ಅವ್ರು ಹೊರಗಡೆ ಹೋಗಿ ಟ್ರೀಟ್ಮೆಂಟ್ ತೊಗೊಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವೇ ನಮ್ಮ ಟೀಮ್ ರೆಡಿ ಮಾಡಿಕೊಂಡು ಮನೆಗೆ ತೆರಳಿ ಇಂಜೆಕ್ಷನ್ನು, ಸಲೈನು, ಜನರಲ್ ಹೆಲ್ತ್ ಚೆಕಪ್ಪು ಮತ್ತು BP, ಶುಗರು, ರಕ್ತ ತಪಾಸಣೆ ಇಂಥವೆಲ್ಲ ಕಾರ್ಯಗಳನ್ನು ಮಾಡ್ತಾಯಿದ್ದೇವೆ. ಇದಕ್ಕೆ ಮೊದಲು ನಾವು ಸ್ವಲ್ಪ ಹಳ್ಳಿ ಮತ್ತು ಶಾಲಾ ಕಾಲೇಜುಗಳ ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. ಈ ಲಾಕ್ಡೌನ್ ಮನೆ ತೆರಳಿ ಆರೋಗ್ಯ ತಪಾಸಣೆ ಮಾಡ್ತಾಯಿದ್ದೀವಿ. ಧಾರವಾಡದ ಯಾವುದೇ ಮೂಲೆಯಿಂದ ಫೋನ್ ಬಂದರೂ ಅಲ್ಲಿಗೆ ಹೋಗ್ತಾರೆ. ಇವರು ಕೊಡುವಂತ ಟ್ರೀಟ್ಮೆಂಟ್ ಫ್ರೀ. ಪೆಟ್ರೋಲ್ಗೂ ದುಡ್ಡು ತಗೊಳ್ಳೋದಿಲ್ಲ, ಔಷಧಿಯ ಖರ್ಚು ಮಾತ್ರ ತೆಗೆದುಕೊಳ್ಳುತ್ತಾರೆ. ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಔಷಧೋಪಚಾರವನ್ನ ಉಚಿತವಾಗಿ ನೀಡ್ತಿದ್ದಾರೆ. ಕೊರೋನಾ ಟೈಮ್ದೊಳಗೆ ಖರೆ ಡಾಕ್ಟ್ರು ಚಿಕಿತ್ಸೆ ಕೊಡೋದಿಲ್ಲ, ಅಂಥವ್ರ ಮನೆಗೆ ಬಂದು ಪುಕ್ಕಟ ಬಂದು ನೋಡ್ತೀರಿ ಅಂದರೆ ಎಷ್ಟು ಈ ಚಿರಾಯ ಆರೋಗ್ಯದ ಬಗ್ಗೆ ಎಷ್ಟು ಅಭಿಮಾನ ಅದ ಅದು. ಅದಕ್ಕೆ ನಮ್ಮ ಭಾಳ ಅವ್ರ ಬಗ್ಗೆ ಹೇಳ್ಬೇಕು ಅಂದರೆ ಭಾಳ ಖುಷಿ ಅನ್ನಿಸ್ತದೆ. ಆ ಖುಷಿಯಿಂದ ನಾನು ಮಾತು ಬರುವಲ್ವು, ಅಷ್ಟು ಸಂತೋಷ ಅನ್ನಿಸ್ತದೆ ಅವ್ರು ನೋಡಿದ್ರೆ. ಕಳೆದ ವರ್ಷವೂ ಲಾಕ್ಡೌನ್ ಸಮಯದಲ್ಲಿ ಈ ರೀತಿ ಮನೆಗೆ ತೆರಳಿ ಸೇವಾ ಕಾರ್ಯವನ್ನ ಮಾಡಿತ್ತು ಈ ವೈದ್ಯರ ತಂಡ. ಈಗಲೂ ಆ ಸಮಾಜ ಸೇವೆಯನ್ನ ಮುಂದುವರಿಸಿದೆ, ಎಲ್ಲರ ಶ್ಲಾಘನೆ ಗಳಿಸಿದೆ. ಮಂಜುನಾಥ್ ಯಡಲಿ, ನ್ಯೂಸ್ 18 ಕನ್ನಡ, ಧಾರವಾಡ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಹೋಗೋಕೆ ಮುಂಚೆ ಅಫ್ಕೋರ್ಸ್ ಮಾಸ್ಕ್ ಹಾಕೊಂಡು ಇಲ್ಲಿಂದ ಹೊರಗಡೆ ಹೋಗೋದು. ನೀವು ಅಷ್ಟೇ ಮನೆಯಿಂದ ಹೊರಗಡೆ ಹೋಗ್ತಿರ್ತೀರಾ, ಮಾಸ್ಕ್ ಹಾಕೊಳ್ಳೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಹೊರಗಡೆ ಹೋದ್ಮೇಲೆ ಸಾಮಾಜಿಕ ಅಂತರ ಬೇಕೇ ಬೇಕು. ಅವಾಗ ಸ್ಯಾನಿಟೈಸ್ ಮಾಡ್ಕೋತಾ ಇರಬೇಕು. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಅದರ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. 1, 2, 3 ಬಿಗ್ ಬ್ರೇಕಿಂಗ್.